ನಮಸ್ಕಾರ ಸ್ನೇಹಿತರೆ. ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಗಳು ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದುಗೆ ವ್ಯತಿರಿಕ್ತ ಪರಿಣಾಮಗಳೇ ಜಾಸ್ತಿ ಆಗಿದೆಯಾ? ಈ ಅನುಮಾನಕ್ಕೆ ಕಾರಣ ಈಗ ಸಿದ್ದರಾಮಯ್ಯ ಸಂಪುಟದ ಪ್ರಭಾವಿ ಸಚಿವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಅಷ್ಟೇ ಅಲ್ಲದೆ ಈ ಹಿಂದೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಅದಕ್ಕೆ ಅಡಿಷನ್ ಆಗಿ ಗೃಹ ಸಚಿವರಾಗಿರ್ತಕ್ಕಂಥ ಸಿಎಂ ಹುದ್ದೆಗೆ ಟವಲ್ ಹಾಸಿರ್ತಕ್ಕಂಥ ಪರಮೇಶ್ವರ್ ಅವರು ಸಹ ಹೇಳಿದರೆ, ಸಿದ್ದು ಅವರು ಶೇಕ್ ಆಗಿರೋದು ನಿಜ, ಅವರ ಕುರ್ಚಿಗೆ ಕಂಟಕ ಈಗ ಬಂದಿರೋದು ನಿಜ, ಸರ್ಕಾರಕ್ಕೆ ಆತಂಕ ಎದುರಾಗಿರೋದು ನಿಜ. ಇದನ್ನ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರೇ ಒಪ್ಪಿಕೊಂಡಾಗಿದೆ. ಅದರ ಮಧ್ಯೆ ಈಗ ಸಿದ್ದು ಸರ್ಕಾರದ ಪ್ರಭಾವಿ ಸಚಿವರೇ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಕಡಿಮೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ರು. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಒಳಗೆ ಸಿದ್ದರಾಮಯ್ಯ ಪರ ಮತ್ತು ವಿರೋಧಿ ಬಣಗಳ ನಡುವೆ ಕಚ್ಚಾಟ ಹೆಚ್ಚಿಸಿದ್ರು ಯಾವುದೇ ಅನುಮಾನಗಳಿಲ್ಲ. ಏನಿದು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಸಿದ್ದರಾಮಯ್ಯನವರು ಮೋದಿ ವಿರುದ್ಧ ಮಾತಾಡೋದ್ರಿಂದ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸರ್ಕಾರನ ಕೆಡವೋದಿಕ್ಕೆ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಸರ್ಕಾರನ ಕೆಡವೋದಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಅದು ಗವರ್ನರ್ ನ ಮೂಲಕ ಅಂತೇಳಿ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಶುರು ಮಾಡ್ಕೊಂಡಿದೆ. ಇದು ಒಂದು ಸೈಡ್ ಇದ್ರೆ, ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೇ ಭಯಂಕರ ಬೆಳವಣಿಗೆಗಳಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಕುರ್ಚಿನ ಶೇಕ್ ಮಾಡೋದು ಪ್ರತಿಪಕ್ಷಗಳಿಂದ ಆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸಿದ್ದುನ ವಿರೋಧ ಮಾಡೋರು ಪ್ರತಿಪಕ್ಷದವರಾದರೆ ಅದು ಸಹಜ ಕೂಡ. ಅಧಿಕಾರಕ್ಕೋಸ್ಕರ ಆಡಳಿತ ಮತ್ತು ಪ್ರತಿಪಕ್ಷದವರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಳ್ಳೋದು ಸಹಜ. ಆದ್ರೆ ಇಲ್ಲಿ ವಿಚಾರ ಅದಲ್ಲ. ಸಿದ್ದರಾಮಯ್ಯನವರಿಗೆ ತಲೆನೋವಾಗಿರೋದು ಪ್ರತಿಪಕ್ಷದವರಲ್ಲ, ಸ್ವಪಕ್ಷದವರೇ. ಈ ಹಿಂದೆ ಸಹ ಕುಮಾರಸ್ವಾಮಿ ಅವರು ಭಯಂಕರ ಆರೋಪ ಮಾಡಿದ್ರು. ಮೂಡ ಹಗರಣ ಬಯಲಿಗೆ ಬಂದಿದ್ದೇ ಸಿಎಂ ಕುರ್ಚಿಗೆ ಟವಲ್ ಹಾಕಿದವರಿಂದ ಅಂತ ಇಂಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ಬೆಟ್ಟು ಮಾಡಿ ತೋರಿಸಿದ್ರು. ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಸಹ ನಿಮ್ಮ ಪಕ್ಷದವರೇ ನಮಗೆ ಹೋರಾಟ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನುವ ಬಾಂಬ್ ಸಹ ಸಿಡಿಸಿದ್ರು. ಅಷ್ಟೇ ಯಾಕೆ, ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಮತ್ತೆ ಅದನ್ನ ರಿಇಟ್ರೇಟ್ ಮಾಡಿದ್ರು. ನಿಮ್ಮ ಜೊತೆಗೆ ಬಂಡೆ ರೀತಿ ನಿಲ್ತೇನೆ ಅಂತ ಹೇಳಿರೋ ಬಂಡೆಯಿಂದನೇ ನಿಮಗೆ ಸಂಚಕಾರ ಇದೆ, ಅವರಿಂದನೇ ಮೂಡ ಹಗರಣ ಹೊರಗೆ ಬಂದಿರೋದು ಅಂತ ವಾಗ್ದಾಳಿ ಮಾಡಿದ್ರು ಕುಮಾರಸ್ವಾಮಿ ಅವರು. ಮೊದಲಿಗೆ ಇದನ್ನ ಯಾರೂ ನಂಬಿರ್ಲಿಲ್ಲ. 135 ಜನ ಶಾಸಕರಿದ್ದಾರೆ, ಅದೇಗೆ ಸಿದ್ದು ಸರ್ಕಾರನ ಅಸ್ಥಿರಗೊಳಿಸೋದಿಕ್ಕಾಗುತ್ತೆ? ಆದ್ರೆ ಈಗ ಅದು ನಿಜ ಆಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಪ್ರತಿಪಕ್ಷದವರು ಮತ್ತು ಅವರ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ. ಈಗ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಸ್ವಪಕ್ಷದವರ ಬಗ್ಗೆನೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನಪ್ಪಾ ಅಂದ್ರೆ, ಇದನ್ನ ಪುಷ್ಟೀಕರಿಸಿರ್ತಕ್ಕಂಥವ್ರು ಸಿದ್ದು ಸಂಪುಟದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು. ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸತೀಶ್ ಜಾರಕಿಹೊಳಿ ಅವರು ಡೈರೆಕ್ಟ್ ಆಗಿ ಆಪಾದನೆ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಈಗ ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಂತಿಲ್ಲ ಅಂತ. ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದು ಪರ ಗಟ್ಟಿಯಾಗಿ ನಿಲ್ಲಬೇಕು. ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾವೆ, ಅದು ಯಶಸ್ವಿ ಆಗೋದಕ್ಕೆ ಬಿಡಬಾರ್ದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನೀವು ಸಿದ್ದುಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಇದರ ಒಳಾರ್ಥ ಏನಪ್ಪಾ ಅಂದ್ರೆ, ಹೈಕಮಾಂಡ್ ಸಹ ಈಗ ಸಿದ್ದರಾಮಯ್ಯನವರಿಗೆ ಸಂದೇಶ ರವಾನೆ ಮಾಡ್ತಾ ಇದೆ, ಮುಂದೊಮ್ಮೆ ಏನಾದ್ರೂ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದ್ರೆ ಕೊಟ್ಟು ಬಿಡಿ ಅಂತ. ಇದರ ಸುಳಿವು ಸಿಕ್ಕೇ ಸತೀಶ್ ಜಾರಕಿಹೊಳಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಹೈಕಮಾಂಡ್ ಸಿಎಂ ಪರ ನಿಲ್ಲಬೇಕು ಅಂತ. ಸಿದ್ದುರ ಜೊತೆ ಹೈಕಮಾಂಡ್ ಸಹ ಗಟ್ಟಿಯಾಗಿ ನಿಲ್ಲಬೇಕು, ನಾವು ಸಹ ಗಟ್ಟಿಯಾಗಿ ನಿಲ್ಲಬೇಕು. ರಾಜ್ಯಪಾಲರು ಈ ರೀತಿ ಆದೇಶ ಮಾಡೋದ್ರಿಂದ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿನ ಇಳಿಸ್ತಾರೆ, ನಾಳೆ ತೆಲಂಗಾಣದ ಮುಖ್ಯಮಂತ್ರಿನ ಇಳಿಸ್ತಾರೆ. ನಾವು ಸಹ 34 ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ ಸನ್ನಿವೇಶ ಬಂದ್ರೂ ಬರಬಹುದು. ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಬೆಂಬಲಕ್ಕೆ ನಿಲ್ಬೇಕು ಅಂತ. ಹಾಗಾದ್ರೆ ಹೈಕಮಾಂಡ್ ಸಪೋರ್ಟ್ ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಸಹ ಬೆಂಬಲಕ್ಕೆ ನಿಲ್ಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ನಾವು ಅಂದ್ರೆ ಪ್ರದೇಶ ಕಾಂಗ್ರೆಸ್. ಇದು ಇಂಡೈರೆಕ್ಟ್ ಆಗಿ ಅವರು ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದು ಅಂತ ಸ್ಪಷ್ಟವಾಗಿ ಹೇಳ್ಬೇಕಾಗಿಲ್ಲ. ಯಾವಾಗ ಮೂಡ ಹಗರಣ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂತು, ಈ ಹಿಂದೆ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಂತ ಸಚಿವರುಗಳೇ ಅವರ ಸಪೋರ್ಟ್ಗೆ ಈಗ ಬರ್ತಾ ಇಲ್ಲ. ನೀವು ವಿಧಾನಸಭೆಯಲ್ಲಿ ಆದಂತ ಫೈಟ್ ನ ನೋಡಿರ್ಬೋದು. ಸಿದ್ದರಾಮಯ್ಯ ಅವರು ತೊಡೆತಟ್ಟಿ ಏಕಾಂಗಿ ಹೋರಾಟ ಕೊಡ್ತಾ ಇದ್ರು. ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರು ಅವರ ಬೆಂಬಲಕ್ಕೆ 100% ಬಂದಿರಲಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ಬಣ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ, ಹೈಕಮಾಂಡ್ ಅಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಸಹ ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಾವು ಗಮನಿಸಬಹುದು.
ಅವರು ಹೈಕಮಾಂಡ್ ಸಹ ಮೆನ್ಷನ್ ಮಾಡಿದ್ದಾರೆ, ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ಸಹ ಇಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಮಾತು ಯಾಕೆ ಬಂತಪ್ಪ ಅಂದ್ರೆ, ಕೆಲವು ದಿನಗಳ ಹಿಂದೆ ಎಐಸಿಸಿ ಅಧ್ಯಕ್ಷರಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ದ್ವಂದ್ವ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೀವು ಗಮನಿಸಬಹುದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಮುಂದೆ ಸಿಎಂ ಭವಿಷ್ಯ ಏನಾಗಿರುತ್ತೆ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ನನಗೆ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿನೋ ತಪ್ಪೋ ಅಂತ ನಾನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಕಾನೂನು ತಜ್ಞರನ್ನು ಭೇಟಿ ಮಾಡ್ತೇನೆ, ಮಾತುಕತೆ ನಡೆಸ್ತೇನೆ, ಅದಾದ ನಂತರ ಒಂದು ನಿರ್ಧಾರಕ್ಕೆ ಬರ್ತೇವೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ನಾವು ಸಿದ್ದರಾಮಯ್ಯ ಪರ ಮತ್ತು ಅವರ ಸರ್ಕಾರದ ಪರ ನಿಲ್ತೇವೆ ಅನ್ನುವ ಯಾವೊಂದು ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಕ್ಷಣಕ್ಕೆ ಹೇಳಿರ್ಲಿಲ್ಲ. ಅಷ್ಟೇ ಯಾಕೆ, ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಂತ ಪರಮೇಶ್ವರ್ ಅವರು ಹೇಳಿದ್ದಾದ್ರೂ ಏನು, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಮಟ್ಟಿಗೆ ಶೇಕ್ ಆಗಿರುವುದು ನಿಜ. ಇದು ಪರಮೇಶ್ವರ್ ಅವರು ಹೇಳಿದ್ದಂತ ಹೇಳಿಕೆ. ಸರ್ಕಾರ ಸ್ವಲ್ಪ ಮಟ್ಟಿಗೆ ಶೇಕ್ ಆಗಿದೆ, ಹೌದು, ಇಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳ್ದಂಗಾಗುತ್ತೆ. ಆದ್ರೆ ಇದನ್ನೆಲ್ಲ ಸರಿಪಡಿಸಿಕೊಂಡು ನಾವು ಆಡಳಿತ ಮುಂದುವರಿಸ್ತೇವೆ, ಇದು ಪ್ರತಿಪಕ್ಷದವರು ಮಾಡಿರ್ತಕ್ಕಂಥ ಹುನ್ನಾರ ಅಂತೇಳಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರ ಈ ಸ್ಟೇಟ್ಮೆಂಟ್ ನ ಒಳವುಕ್ಕು ನೋಡೋದಾದ್ರೆ, ನಾನ್ ಯಾಕೆ ಸಿಎಂ ಕುರ್ಚಿಗೆ ಒಂದು ಕೈ ನೋಡೇ ಬಿಡಬಾರ್ದು ಅನ್ನುವ ರೀತಿನಲ್ಲಿತ್ತು ಅವರ ದಾಟಿ. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ನಾವು ಹೈಕಮಾಂಡ್ ಇಬ್ರು ಸೇರಿ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಈಗ ನಿಲ್ಲಬೇಕು ಗಟ್ಟಿಯಾಗಿ. ಇಲ್ಲದೆ ಹೋದರೆ ತೆಲಂಗಾಣದಲ್ಲೂ ಸಹ ಈಗ ಬಿಜೆಪಿಯವರು ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗ ಆಲ್ರೆಡಿ ರಾಜ್ಯಪಾಲರ ಮೂಲಕ ಮಾಡಿದ್ದಾರೆ. ಮುಂದೆ ನಮ್ಮ ಮಂತ್ರಿ ಸ್ಥಾನಕ್ಕೂ ಸಹ ಕುತ್ತು ಬರಲಿದೆ ಅಂತ ಹೇಳುವ ಮೂಲಕ ಸಿದ್ದು ಬಣ ಸ್ಪಷ್ಟವಾಗಿ ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಅಷ್ಟೇ ಅಲ್ಲದೆ ರಾಜ್ಯ ಕಾಂಗ್ರೆಸ್ನ ನಾಯಕರ ನಡವಳಿಕೆಗಳ ಮೇಲೂ ಸಹ ಕೋಪ ಇದೆ ಅನ್ನುವುದನ್ನು ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಒಂದು ಬಣ ಬಿಜೆಪಿಗೆ ಹೋಗುತ್ತೆ ಅನ್ನೋ ಚರ್ಚೆಗಳು ಈ ಹಿಂದೆ ಶುರುವಾಗಿತ್ತು. ಇನ್ನು ರಾಜ್ಯ ಸರ್ಕಾರದ ವಿಷಯಕ್ಕೆ ಬಂದರೆ, ಮಹಾರಾಷ್ಟ್ರದ ನಾಥ್ ಮಾದರಿನಲ್ಲೇ ರಾಜ್ಯದಲ್ಲೂ ಸಹ ಮಹಾನಾಯಕನ ನೇತೃತ್ವದಲ್ಲಿ ಕ್ಷಿಪ್ರ ಕ್ರಾಂತಿಯಾಗತ್ತೆ, ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಗುತ್ತೆ ಅನ್ನೋ ಮಾತುಗಳು ಸಹ ಈ ಹಿಂದೆ ಕೇಳಿ ಬಂದಿತ್ತು. ಇದು ನಿಜ ಆಗಬಾರದು ಅಂದ್ರೆ ನಾವೆಲ್ಲರೂ ಮತ್ತು ಹೈಕಮಾಂಡ್ ಸೇರಿದಂತೆ ಸಿದ್ದೂರ ಬೆನ್ನಿಗೆ ನಿಲ್ಲಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರು ಮುಂದಿಡ್ತಾ ಇರ್ತಕ್ಕಂಥ ವಾದ. ಸ್ನೇಹಿತರೆ, ಸಿದ್ದರಾಮಯ್ಯನವರು 23ನೇ ತಾರೀಕು ಮತ್ತೆ ಡೆಲ್ಲಿಗೆ ವಿಸಿಟ್ ಮಾಡಲಿದ್ದಾರೆ. ಹೈಕಮಾಂಡ್ಗೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಬೆಳವಣಿಗೆಗಳನ್ನು ಸವಿಸ್ತಾರವಾಗಿ ವಿವರಿಸಲಿದ್ದಾರೆ. ಅದಕ್ಕೂ ಒಂದು ದಿನ ಹಿಂದೆ ಅಂದ್ರೆ 22ನೇ ತಾರೀಕು ಆಗಸ್ಟ್ ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನು ಸಹ ಕರೆದಿದ್ದಾರೆ ಸಿದ್ದರಾಮಯ್ಯನವರು. ಶಾಸಕಾಂಗ ಸಭೆ ಯಾಕಪ್ಪ ಅಂದ್ರೆ, ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಈಗ ಮೂಡಾ ಸಂಕಷ್ಟ ಎದುರಾಗಿದೆ, ಕೋರ್ಟ್ಗೆ ಅಲೆದಾಡುವಂತ ಪರಿಸ್ಥಿತಿ ಬಂದಿದೆ, ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಳ್ಳಲಿದ್ದಾರೆ. ಶಾಸಕರ ಬೆಂಬಲ ಸಹ ಅಷ್ಟೇ ಪ್ರಮುಖವಾಗುತ್ತೆ. ಈ ಸಂದರ್ಭದಲ್ಲಿ ಏನಾದ್ರೂ ಶಾಸಕರು ಉಲ್ಟಾ ಹೊಡೆದ್ರೆ, ಈಗಾಗಲೇ ಪಂಚ ಗ್ಯಾರಂಟಿಗಳಿಗೆ ಹಣ ವಿನಿಯೋಗ ಮಾಡಲಾಗ್ತಾ ಇದೆ, ನಮಗೆ ಅನುದಾನ ಸಿಗ್ತಾ ಇಲ್ಲ, ಸಚಿವರುಗಳು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇಲ್ಲ, ನಾವು ಕೇಳೋ ಒಂದು ಟ್ರಾನ್ಸ್ಫರ್ ಸಹ ಆಗ್ತಾ ಇಲ್ಲ ಅನ್ನೋ ಅಸಮಾಧಾನನ ಈ ಹಿಂದೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ಶಾಸಕರುಗಳು ಬಹಿರಂಗವಾಗಿ ಮುಖ್ಯಮಂತ್ರಿಯವರ ಬಳಿ ತೋಡಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಎಲ್ಲಿ ಶಾಸಕರು ನನಗೆ ತಿರುಗಿ ಬಿದ್ದು ಬಿಡ್ತಾರೋ ಅವರ ವಿಶ್ವಾಸವನ್ನು ಸಹ ಈಗ ಸಿದ್ದರಾಮಯ್ಯನವರು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಭೆಯ ಮೂಲಕ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.